ಯಾಕೆ ಸಿದ್ದರಾಮಯ್ಯನವ್ರು ಏನ್ ಮಾಡಿದೆ? ಏನೈತೆ ಸಿದ್ದರಾಮಯ್ಯನವರೇ? ಸಿದ್ದರಾಮಯ್ಯ ತಪ್ಪು ಅಂತ ಹೇಳಿ ನೀವು ಮೂಡಾದಲ್ಲಿ ಸಾಬೀತು ಮಾಡಿದ್ರೆ ನಾನು ನಿಮ್ಮ ಮನೇಲಿ ಜೀತ ಮಾಡ್ತೀನಿ ಕಣ್ರಿ. ನಾನು ಸುಮ್ಮನೆ ಏನ್ ತನಿಖೆ ರೀ ಅದು? ತನಿಖೆ ಅದು ಏನಿದೆ ಮೂಡಾದಲ್ಲಿ? ಅವ್ರದ್ದು ಒಂದು ಸೈನ್ ಇದೆಯಾ? ಒಂದು ರೆಕಮೆಂಡೇಶನ್ ಇದೆಯಾ? ಏನು ಅವ್ರ ಕುಟುಂಬಕ್ಕೆ ಬಂದವರು ಆಸ್ತಿನ ಅವರು ಕೊಟ್ಟಿದ್ದಾರೆ, ಅದನ್ನು ವಾಪಸ್ ಮಾಡಿದ್ದಾರೆ. ಏನು ಅಂತ ತಪ್ಪುಗಳನ್ನ ಹುಡುಕೊಂಡು ಹೋದ್ರೆ ಸಾವಿರಾರು ಸಿಗ್ತವೆ. ಯಾಕೆ? ಹೈಕೋರ್ಟ್ ತೀರ್ಪು ಬಂದಿದೆ. ನಾವು ಏನು ಹೈಕೋರ್ಟ್ ತೀರ್ಪಿನಲ್ಲಿ ಇನ್ನು ನೋಡ್ರಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತ ಎಲ್ಲೂ ಹೇಳಿಲ್ಲ. ಅವರ ಕುಟುಂಬಕ್ಕೆ ಈ ಫಲಾನುಭವಿಗಳು ಇರೋದ್ರಿಂದ ಇದನ್ನ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ ನೀವು ಅದು ಬಿಟ್ಟು ದಿವಸ ಒಂದೊಂದು ಅವರು ಎಂತದ ಅವನ ಯಾರೋ ಜಮೀನ್ ತಗೊಂಡದಕ್ಕೆ ಸಿದ್ದರಾಮಯ್ಯನವರು ಸಂಕಷ್ಟ ಮತ್ತೆ ನೆರಳು ಇಡಿ ಏನು ದೇಶದಲ್ಲಿ ಇಡಿ ನಾವು ಕೊಡ್ತೀವಿ ಯೋಸ್ ಹಿಡಿತಾರಂತ ಇಡಿಯರು. ಇವ್ರೆ ಇದು ಚಿನ್ನದ ಕೇಸ್ಗೂ ಕಳ್ಳನ ಕೇಸ್ಗೂ ಯಾಕೆ ಮಾಡಕತ್ತೀರ? ನೋಡ್ರಿ ನೀವು ಯಾವ್ದು ಕೇಳ್ಬೇಕು ಅದ್ ಕೇಳಿ. ಇದರಲ್ಲಿ ಒಂದೇ ನೀವು ಯಾರು ಜಮೀನು ಅವನಿಗೆ ಮಾರ್ಗ ಜಮೀನ್ ಗಿಫ್ಟ್ ತಗೊಂಡ್ಮೇಲೆ ಅಲ್ಲಿಂದ ಈಚೆಗೆ ಬಂದ ಮೇಲೆ ಮೂಡಾದರು ಹೆಂಗ್ ಕೊಟ್ರು? 50-50 ರೇಷಿಯೋದಲ್ಲಿ ಯಾಕೆ ಕೊಟ್ರು? ಅವತ್ತು ಯಾರು ಕಮಿಟಿನಲ್ಲಿದ್ದರು? ಅಧ್ಯಕ್ಷರು ಯಾರು? ಬಿಜೆಪಿ ಬರ್ತಾನೆ. ಈಗ ಯಾಕೆ ಬಂಬಳ ಹೊಡಿತಾರೆ? ಅವತ್ತೇ ಕೇಳೋಣ ಯಾಕೆ 50-50 ಅವ್ರಿಗೆ ಕೊಟ್ರಿ ಸೈಟ್ ಅಂತ. ಅದಲ್ಲ ಆದ್ಮೇಲೆ ಅವ್ರ ಸರ್ಕಾರದಲ್ಲೇ ಕೊಟ್ಬಿಟ್ಟು ಈಗ ತನಿಖೆ ಅಂತದ್ದು ತನಿಖೆ ಆಗೇ ಐತಲ್ಲ, ಅವರೇ ವಾಪಸ್ ಕೊಟ್ರಲ್ಲ. 14 ನಮಗೆ ಬಂದವೆ ಬೇಡ ನಮಗೆ ಅಂತ ವಾಪಸ್ ಕೊಟ್ಟಾತಲ್ಲ. ಅಲ್ಲ ಕೊಲೆ ಮಾಡಿಲ್ಲ ಅದು. ನೋಡ್ರಿ ಇವೆಲ್ಲ ದೊಡ್ಡ ಕೇಳಬೇಡಿ. ಕೊಲೆಗೂ ಇದಕ್ಕೂ ಸಂಬಂಧ ಏನು? ಕೊಲೆಗೂ ಇದಕ್ಕೂ ಸಂಬಂಧ ಏನ್ರಿ? ನೀವು ಕಳ್ತನ ಅಲ್ಲ, ಇದು ಕಳ್ತನೂ ಅಲ್ಲ. ಇದು ಒಂದು ಮಿಸ್ಲೀಡಿಂಗ್ ಆಗಿರ್ತಕ್ಕಂಥದ್ದು. ಇದನ್ನ ತಗೊಂಡೋಗಿ ಒಂದು ರಾಜ್ಯದ ಘನತೆ ಗೌರವನ ಹಾಳು ಮಾಡ್ಕೊಳ್ಳೋದಲ್ಲ. ಯಾರನ್ನ? ತನಿಖೆ ಆಗಿದೆ. ತನಿಖೆನಲ್ಲೂ ನಾನು ಹೇಳ್ತೀನಿ ನೋಡ್ರಿ ಇವ್ರೆ, ತನಿಖೆನಲ್ಲೂ ಹೇಳ್ತೀನಿ, ಅಲ್ಲಿ ನಡೆದಿರೋ ಕಥೆನೂ ನಾನು ಹೇಳ್ತೀನಿ. ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನದು ಒಂದೇ ಒಂಚೂರು ತಪ್ಪಿಲ್ಲ. ಕಡೆ ಜಮೀನಿಗೆ ಹೆಚ್ಚಿಗೆ ಜಮೀನು ಐತೆ, ಹೆಚ್ಚಿಗೆ ಬೆಲೆ ಐತೆ ಅಂತೇಳಿ ಇದು ಒಪ್ಪೋದಿಲ್ಲ ಅಂತ ಹೇಳಿನೇ ಇವತ್ತು ಆ ಸೈಟ್ ಬೇಡ ನಿಮ್ದು, ನಮಗೆ ಆ ಕೆಸರೆ ಜಮೀನೇ ಸಾಕು ಅಂತೇಳಿ ವಾಪಸ್ ಕೊಟ್ಟಿದಾರವ. ಕೊಟ್ಟಿರೋರು ಯಾರು? ಮೂಡಾದರ ಮೇಲೆ ಒಬ್ರು ತಕರಾರನೇ ಎತ್ತು ಅಲ್ರಿ. ಆ ಮೂಡಾದನು ಅಧ್ಯಕ್ಷ ಬಿಜೆಪಿಯನು ಬೊಮ್ಮಾಯಿ ಸರ್ಕಾರ ಕೊಟ್ಟಾಗಿದ್ದದ್ದು. ಇವರೆಲ್ಲ ಏನ್ ಮಾಡ್ತಿದ್ರು? ಮತ್ತೆ ಇವ್ರ ಮೇಲೆ ಈಗ ಅರಿಬೀಳದ ಆಗ್ಲೇ ಎಲ್ಲಾನು ಮಾಡಕ್ಕಾತಿರ್ಲಿಲ್ವಾ? ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮತ್ತೆ ಸಂಕಷ್ಟ, ಮತ್ತೆ ಸಿಗಾಕೊಂಡ್ಬಿಟ್ಟಾರೆ ಚೀಫ್ ಮಿನಿಸ್ಟ್ರು. ಮತ್ತೊಂದು ಇವ್ರ ಮೇಲೆ ಕಂಪ್ಲೇಂಟ್ ಬಂದ್ಬಿಟ್ಟಿದೆ. ಬಹಳ ಸಂಕಷ್ಟ ಸಿಗಾಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಕರ್ನಾಟಕ ರಾಜ್ಯದ ಜನಕ್ಕೆ ಯಾಕೆ ತಪ್ಪು ಸಂದೇಶ ಹೋಗುತ್ತೆ? ಯಾಕೆ ಕೊಡ್ತಾರೆ ಇವರು? ಮುಖ್ಯಮಂತ್ರಿಗಳನ್ನ ಕಂಪ್ಲೇಂಟ್ ಸೇರ್ಸಕ್ಕೆ ಇವ್ರಿಗೆ ಏನು ಹಕ್ಕಿದೆ? ಯಾರು ಗಿರಿವಿ ತಡಿ ಕದ್ದನೆ ಅದು ಆಗಿರೋ ತಡ್ರಿಯಪ್ಪ ಆಯ್ತು. ಈ ಚಿನ್ನ ಯಾರು ಕೆದ್ದಾರೆ? ಈಗ ಚಿನ್ನ ಕದ್ದನು ದೇವರಾಜು ಅಂತ ಇಟ್ಕೊಳ್ಳೋಣ ತಡ್ರಿ. ಅವನು ಯಾರಿಗೆ ಮಾರ್ದ? ಇವ್ರ ಮಾಮ ಇದಕ್ಕೆ ಮಾರ್ದ ಅಂತ ಇಟ್ಕೊಳ್ಳಿ. ಅವನು ಗಿಫ್ಟ್ ಕೊಟ್ಟನೆ ಅಂತ ಇಟ್ಕೊಳ್ಳಿ. ಇದಕ್ಕೂ ಮುಖ್ಯಮಂತ್ರಿಗಳಿಗೆ ಏನ್ ಸಂಬಂಧ? ಅವನು ಜಮೀನು ಏನ್ ತನಿಖೆ ಆಗ್ತಾ ಇದೆ? ಹಿಂಗಲ್ಲ. ಯಾರ ನಿರಪರಾಧಿಗಳನ್ನೆಲ್ಲ ಈ ತರ ನಿರಪರಾಧಿಗಳಿಗೆ ಈ ತರ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬಹಳ ಹೌದು. ಇದರಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದೇ ಒಂದು ಪೈಸಿದ್ದು ತಪ್ಪಿಲ್ಲ ಇದೆ ಅಂತ ಹೇಳಿ ನೀವು ತಪ್ಪಿಲ್ಲ. ಅಲ್ಲಿ ಅವ್ರು ಯಾವುದೇ ಕಾರಣದಿಂದ ನೀವು ಒಬ್ಬ ನಾಗರಿಕರಾಗಿ ಒಂದು ದೇಶದ ಉತ್ತಮ ಪ್ರಜೆಯಾಗಿ ಥಿಂಕ್ ಮಾಡಿದ್ರೆ ಇದರಲ್ಲಿ ಯಾತಕ್ಕೆ ಇದನ್ನು ಬೆಳೆಸ್ಕೊಂಡು ಹೋಗ್ತಾರೆ? ಬೆಳೆಸ್ಕೊಂಡು ಹೋಗಬಾರ್ದು. ಇಂಥ ಸುಳ್ಳು ಕಥೆಗಳನ್ನೇ ಕಟ್ಕೊಂಡು ಹೋದ್ರೆ ಮುಂದೆ ಈ ದೇಶದ ಈ ರಾಜ್ಯದ ಇದೇನು